ಪರಮ ಪೂಜ್ಯ ಜ್ಞಾನಯೋಗಿ ಗುರುದೇವರನ್ನು ಎನ್ನರುಣ್ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಸುಪ್ರಭಾತ ಸಮಯದಲ್ಲಿ ಭಕ್ತಿ ಶ್ರದ್ಧೆಯಿಂದ ಪ್ರವಚನವನ್ನು ಆಲಿಸಲು ಆಗಮಿಸಿರುವಂತಹ ಎಲ್ಲ ಶರಣ ಬಂಧುಗಳಲ್ಲಿ, ಸಕಲ ಸದ್ಭಕ್ತರಲ್ಲಿ, ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಇಂದಿನ ದಿವಸ ವಿಶೇಷವಾಗಿ ಪರಮ ಪಾವನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಿಮ್ಮೆಲ್ಲರಿಗೂ ಆಶೀರ್ವಚನವನ್ನು ದಯಪಾಲಿಸಲು ಆಗಮಿಸಿರುವಂತಹ ಸರಳರು, ಶಾಂತರು, ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಉಳ್ಳಂತಹ ಪರಮ ಪೂಜ್ಯನೀಯರಾದ ಆತ್ಮಾರಾಮ ಮಹಾಸ್ವಾಮೀಜಿಯವರ ಪವಿತ್ರ ಅಡಿದಾವರೆಗಳಲ್ಲಿ ಶರಣೆಂದು ಔಪಚಾರಿಕವಾಗಿ ಇಂದು ಬಾಳೇನು ಹೇಳೋದಿಲ್ಲ, ನಿನ್ನೆ ಒಂದು ಕಥೆ ಅರ್ಧ ಮಾಡಿವಲ್ಲ ಅದನ್ನು ಹೇಳಿ ಮುಗಿಸ್ತೀವಿ. ಇಂದು ಪರಮ ಪೂಜ್ಯರ ಆಶೀರ್ವಚನವನ್ನು ನೀವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಆಲಿಸೋರದೀವಿ. ಆದ್ದರಿಂದ ಔಪಚಾರಿಕವಾಗಿ ಒಂದೆರಡು ಮಾತುಗಳು. ಅಖಿಲ ಕರ್ಮ ಆರಾಧನಂ ಅಂತ ಒಬ್ಬ ಜ್ಞಾನಿಗಳು ಹೇಳ್ತಾರೆ. ಅಖಿಲ ಅಂದ್ರೆ ಎಲ್ಲ, ಕರ್ಮ ಅಂದ್ರೆ ಕೆಲಸ ಕಾಯಕ, ಆರಾಧನಂ ಅಂದ್ರೆ ಪೂಜೆ. ದೇವರು ಭೂಮಂಡಲಕ್ಕೆ ಎದಕ್ಕೆ ಕಳಿಸಿ ಕೊಟ್ಟಾನ ಮನುಷ್ಯನನ್ನಂತ ಕೇಳಿದ್ರೆ, ನೋಡು ಮನುಷ್ಯನೇ, ನದಿ ಹರಿಯುವಂಗ ಮಾಡೀನಿ, ಮಳೆ ಸುರಿಯುವಂಗ ಮಾಡೀನಿ, ಸೂರ್ಯ ಚಂದ್ರ ಬೆಳಕ ಚೆಲ್ಲುವಂಗ ಮಾಡೀನಿ, ಸುತ್ತಮುತ್ತ ಸತ್ಯಂ ಶಿವಂ ಸುಂದರಂ ಅನ್ನುವಂತಹ ಸೃಷ್ಟಿಯನ್ನೇ ನಿರ್ಮಾಣ ಮಾಡೀನಿ. ಇಂಥದರ ಮಧ್ಯದೊಳಗ ಒಂದಿಷ್ಟು ದಿವಸ ನೀ ಹೋಗಿ ಕಣ್ಣುತುಂಬ ಒಂದಿಷ್ಟು ಒಳ್ಳೆಯದನ್ನು ನೋಡು, ಕಿವಿ ತುಂಬ ಒಂದಿಷ್ಟು ಮೃದು ಮಧುರ ಮಹಾತ್ಮರ ನುಡಿಗಳನ್ನು ಕೇಳು. ಎಲ್ಲೆಲ್ಲಿ ಒಂದಿಷ್ಟು ಧಾರ್ಮಿಕ ಸಭೆ ಸಮಾರಂಭಗಳು ನಡೀತಾವೋ, ಆಧ್ಯಾತ್ಮಿಕ ಪ್ರವಚನಗಳು ನಡೀತಿರ್ತಾವೋ, ತೀರ್ಥ ಕ್ಷೇತ್ರ ಅಂತ ನಿರ್ಮಾಣ ಆಗಿದಾವೋ, ಅಲ್ಲೆಲ್ಲ ಒಂದಿಷ್ಟು ಒಳ್ಳೆಯ ಸ್ಥಳಗಳಿಗೆ ಹೋಗು ಅಂತ ಕಾಲ ಕೊಟ್ಟ. ಆ ಬಳಿಕ ಇನ್ನೊಬ್ಬರ ಬಗೆಗೆ ಅಲ್ಲ ಸಲ್ಲದ ವಿಚಾರಗಳನ್ನು ಮಾಡಿ ಮನಸ್ಸ ಹೊಲಸು ಮಾಡ್ಕೋಬೇಡ. ಅದಕ್ಕೆ ನಾ ಏನು ಕಳಿಸಿನಿಲ್ಲ, ನನ್ನದೇ ನೆನಹಿನೊಳಗೆ ನನ್ನದೇ ಒಂದಿಷ್ಟು ಸ್ಮರಣೆಯೊಳಗೆ ನೀ ಬದುಕಂತ ಚಲೋ ಮನಸ್ಸು ಕೊಟ್ಟ. ಆ ಬಳಿಕ ಹೃದಯ ಕೊಟ್ಟ. ಅದು ಹೃದಯ ಪರಮ ಪ್ರೇಮವನ್ನು ತುಂಬಿಟ್ಟುಕೋ. ಈಗ ನಿಮ್ಮ ಮನೆಯೊಳಗೆ ತಿಜೋರಿ ಇರ್ತದೆ, ತಿಜೋರಿಯೊಳಗೆ ಸಿಕ್ಕ ವಸ್ತು ತುಂಬಾಕ ಬರ್ತದೇನು? 50,000 ಕೊಟ್ಟು ತಂದೇವಿ ತಿಜೋರಿನ. ಎದಕ್ಕೆ ತಂದೇವಿ? ಒಂದಿಷ್ಟು ಬೆಳ್ಳಿ ಬಂಗಾರ ರೇಷ್ಮೆಯ ಮಡಿಬಟ್ಟೆಗಳು ಸಂಪತ್ತ ತುಂಬಿಡಕ್ಕೆ ತಿಜೋರಿ ತಂದಿರ್ತೀವಿ. ಮತ್ತು ತಂದ ಬಳಿಕ ಯಾವ ಬೆಲೆ ಬಾಳುವ ಸಂಪತ್ತನ್ನು ತುಂಬಬೇಕಾಗಿತ್ತೋ ಅದನ್ನೇ ತುಂಬಿದಾಗ ತಿಜೋರಿಗೆ ಬೆಲೆ ಬರ್ತದ. ಮತ್ತು ಅದು ಯಾಕಾದೀತು? ನಾವೊಂದಿಷ್ಟು ಕಲ್ಲ ಕಟ್ಟಿಗೆ ಕುಳು ತುಂಬುತ್ತೀನಿ ಅಂದ್ರೆ ನಡೀತದೇನು? ತಿಜೋರಿ ಕಿಮ್ಮತ್ತು ಕಡಿಮೆ ಆಗ್ತದ, ತುಂಬಿದವ್ರ ಬೆಲೆ ಮೊದಲ ಕಡಿಮೆ ಆಗಿರ್ತದ. ಅದಕ್ಕೊಂದಿಷ್ಟು ಏನು ಮಾಡೋದು, ಯಾವುದು ತುಂಬಬೇಕು ಯಾವುದು ತುಂಬಬಾರದು ಗೊತ್ತಿರಬೇಕು.
ಹಾಗೆ ದೇವರು ಹೃದಯ ಕೊಟ್ಟಾನಂದ್ರೆ ಅವ್ರನ್ನ ಕಂಡ್ರೆ ನನಗಾಗಿ ಬರುವುದಿಲ್ಲ, ಇವ್ರನ್ನ ಕಂಡ್ರೆ ನನಗಾಗಿ ಬರುವುದಿಲ್ಲ ಅನ್ನುವಂಥ ದ್ವೇಷ ತುಂಬಿಕೊಂಡು ಕೂಡಬೇಡ. 100 ವರ್ಷ ಪರಮ ಪ್ರೇಮವನ್ನು ತುಂಬಿಕೊಂಡು ನೀ ಬಾಳಿ ಬದುಕಂತ ಹೃದಯ ಕೊಟ್ಟ. ಇಷ್ಟ ಕೊಟ್ಟು ಬಿಡಲಿಲ್ಲ ಭಗವಂತ. ಏನು ಮಾಡಿದ? ಹೇಗೆ ನೋಡಾಕ 2 ಕಣ್ಣು ಕೊಟ್ಟ, ನಡಿಲಿಕ್ಕೆ 2 ಕಾಲು ಕೊಟ್ಟ, ಆ ಬಳಿಕ 2 ಕೈಯೂ ಕೊಟ್ಟ. ಎದರ ಸಲುವಾಗಿ? ಎದುರಿಗೆ ಯಾರ್ಯಾರು ಬರ್ತಾರೆ ಎಲ್ಲರೂ ಕೂಡ ಕುಸ್ತಿ ಹಿಡಿ ಅಂತ ಕೊಟ್ಟ ನನ್ನ ಕೈ. ಎದಕ್ಕೆ ಕೊಟ್ಟಾನ? ಬರೀ ವಾಚ್ ಕಟ್ಟಾಕ ಸೀಮಿತ ಇಲ್ಲ, ಬಂಗಾರದ ಬಳಿ ಹಾಕಾಕ ಸೀಮಿತ ಇಲ್ಲ, ಲಗ್ನ ಆಗೋ ಕಾಲಕ್ಕೆ ಕಂಕಣ ಕಟ್ಟಾಕ ಸೀಮಿತ ಅದಾವೇನು ಕೈಗಳು? ಕೈಗಳು ಇರೋದು ಅದಕ್ಕೆ ಕೈ ತುಂಬ ಒಂದಿಷ್ಟು ಕೆಲಸ ಮಾಡು. ಈಗ ನಿನ್ನೆ ಮೊನ್ನೆ ಮಳೆ ಸುರಿತಿಲ್ಲ, ನೋಡಿರಿಲ್ಲ ಹೆಂಗೆ ಸುರಿತು? ಮಳೆ ಹನಿಗಳು ಸುರಿಯುವಾಗ ಅವು ಹನಿಗಳಾಗಿರ್ತಾವೆ. ಆ ಹನಿಗಳೆಲ್ಲವೂ ಸೇರಿ ಜರಿಯಾಗಿ ಹರಿತಾವು. ಅದೇ ಜರಿ ಮುಂದೆ ಹರ್ಕೋತ ಹೋದ ಬಳಿಕ ಏನಾಗ್ತದ? ಹಳ್ಳಾಗಿ ಹರಿಯಾಕ ಪ್ರಾರಂಭ ಆಗ್ತದ. ಯಾವಾಗ ಹಳ್ಳಾಗಿ ಹರಿತೋ ಮುಂದೆ ಸ್ವಲ್ಪ ಸಮಯ ಹೋದ ಬಳಿಕ ಹಳ್ಳಿದ್ದೇನಾಗ್ತದ? ಹೊಳಿಯಾಗಿ ಹರಿತದ. ಹೊಳಿ ಇದ್ದದ್ದು ನದಿಯಾಗಿ ಹರಿತದ. ನದಿ ಕೊನೆಗೆ ಹರ್ಕೋತ ಹೋಗಿ ಸಾಗರವನ್ನು ಸೇರಿ ಸಂತೋಷ ಪಡ್ತಾವು. ಎಲ್ಲ ಹನಿಗಳು ಮೊದಲ ಹನಿಗಳಿದ್ವು, ಆ ಬಳಿಕ ಸಾಗರವನ್ನು ಸೇರ್ತವು. ಅದ ಹನಿಗಳು ನಾಯಾಕ ಜರಿಯಾಗಿ ಹರಿಬೇಕು ಅಂದಿದ್ವು, ಅಲ್ಲೇ ವಿಶ್ರಾಂತಿ ಪಡೆದಿದ್ವು ಅಂದ್ರೆ ಸಾಗರವನ್ನು ಸೇರುತ್ತಿರಲಿಲ್ಲ, ಸಂತೋಷ ಪಡುತ್ತಿರಲಿಲ್ಲ. ಹಾಗೆ ಮನುಷ್ಯರಂದ್ರೆ ಮಳೆ ಹನಿ ಇದ್ದಂಗ ಸಣ್ಣಗೆ ಏನು ಮಾಡೋದು? ಜರಿಯಾಗಿ ಸಣ್ಣ ಪುಟ್ಟ ಕಾರ್ಯಗಳನ್ನು ಮಾಡ್ಕೋತ ಇರೋದು. ಆ ಬಳಿಕ ವಯೋಮಿತಿಗೆ ಬಂದ ಬಳಿಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡೋದು. ಎಷ್ಟು ಸಾಧ್ಯ ಆಗ್ತದ ಅಷ್ಟು ಜೀವನದುದ್ದಕ್ಕೂ ಮಳೆ ಹನಿ ಹೆಂಗೆ ಹರ್ಕೋತ ಸಾಗರ ಸೇರ್ತದಲ್ಲ, ಮನುಷ್ಯನು ಸಹಿತ 2 ಕೈಗಳನ್ನು ಬಳಸ್ಕೋತ ಇದ್ದ ಅಂತ ಕೇಳಿದ್ರೆ ಜೀವನ ಏನಾಗ್ತದಂದ್ರೆ ಪರಮ ಪಾವನ ಆಗ್ತದ. ಪರಮ ಸುಖ ಶಾಂತಿ ನೆಮ್ಮದಿಯನ್ನು ಅನುಭವಿಸಲಿಕ್ಕೆ ಸಾಧ್ಯದ. ಅದಕ್ಕೆ ದೇವರಂತಾನ, ಮನುಷ್ಯನೇ ನಾನು ನಿನಗೆ ಕೈ ಕೊಟ್ಟಿದ್ದು ಕೈ ಕಟ್ಟಿಕೊಂಡು ಕೂಡಂತ ಕೊಟ್ಟಿಲ್ಲ, ಒಂದಿಷ್ಟು ಬಳಸು, ಒಂದಿಷ್ಟು ಕೆಲಸ ಮಾಡು, ಕಾಯಕ ಮಾಡಂತ ದೇವರು ಕೈ ಕೊಟ್ಟಾನ. ಅದಕ್ಕೆ ನಾವೇನು ಮಾಡೋದು? ಎಷ್ಟು ಸಾಧ್ಯದ ಅಷ್ಟು ನಾವು ಕೈಗಳನ್ನು ಬಳಸೋದು. ಅದಕ್ಕೆ ಅವರು ಹೇಳ್ಯಾರ ಏನು? ಅಖಿಲ ಕರ್ಮ ಆರಾಧನಂ. ನೀ ಮಾಡುವ ಕೆಲಸ ಆಲಸ್ಯತನದಿಂದ ಮಾಡಬೇಡ. ಅದು ದೇವ ಕೊಟ್ಟ ವರ, ಇದು ಕೆಲಸ ದೇವನಿತ್ತ ದಿವ್ಯ ಕಾಣಿಕೆ ಅಂತ ತಿಳ್ಕೊಂಡು, ಇದು ಒಂದು ದೇವ ಪೂಜಾ ಅಂತ ತಿಳ್ಕೊಂಡು ಕೆಲಸ ಮಾಡಬೇಕು ಹೊರತು ಎಂಥದ್ದು ಬಂತಲ್ಲಪ್ಪ ನನಗೆ ಎಂಥದ್ದು ತಂದಿಟ್ರು ಅಂತ ಅನ್ನಬಾರದು. ಈಗ ಮುಂಜಾನೆ ಎದ್ದು ತಾಯಂದಿರು ರೊಟ್ಟಿ ಬಡಿತಿರ್ತಾರೆ, ಮನೆಗೆ ಎಬಸ್ತಾಳ ಅತ್ತಿ, 7 ಒಂದು 8 ಜನಕ್ಕೆ ಆಗುವಷ್ಟು ಬಡಿ ಅಂತಾಳ. ಆವಾಗ ಹಿಂಗೆ ಹೇಳ್ಬೇಕಲ್ಲ ಸೊಸಿ, ಹೆಂಗೆ ಹೇಳ್ಬೇಕು? ನಮ್ಮ ಅತ್ತಿ ಎಬ್ಬಿಸ್ಯಾಳ ಅಂದ ಬಳಿಕ ನನ್ನ ಪಾಲಿನ ಕರ್ತವ್ಯ ಏನೈತಲ್ಲದು ಅತ್ತಿ ಸಲುವಾಗಿ ಮಾಡೋದಲ್ಲ, ಇದು ದೇವನ ಸಲುವಾಗಿ ಮಾಡೋದಂತ ಸಂತೋಷವಾಗಿ ಎದ್ದಳು ಅಂದ್ರೆ ಅದೇ ಆರಾಧನಾ ಆಗ್ತದ, ಆ ಕೆಲಸವೇ ಪೂಜೆ ಆಗ್ತದ. ಅದಕ್ಕೆ ಕಾರ್ಲ್ ಮಾರ್ಕ್ಸ್ ಅಂತ ಒಬ್ಬ ಮಾನವತಾವಾದಿಯಾಗಿ ಹೋದರು. ಅವರು ಹೇಳ್ತಾರ, ಕಾಯಕ ಅಂದ್ರೆ ಬರೀ ಕಾಯಕ ಅಲ್ಲ, ಬರೀ ಕೆಲಸ ಅಂತ ತಿಳ್ಕೊಬೇಡ. ಕಾಯಕ ಅಂದ್ರೆ ಅದು ಒಂದು ಪೂಜಾ ಇದ್ದಂಗೆ. ನಮ್ಮದು ಹಂಗಾಗಿಲ್ಲ, ಪೂಜಾ ಮಾಡೋದು ಒಂದು ಕಾಯಕ ಆಗ್ಯದ. ಈಗ ಮಾಡಾಕತ್ತಿರಲ್ಲ ಶ್ರಾವಣ ಮಾಸದೊಳಗೆ ವರ ಮಹಾಲಕ್ಷ್ಮಿ ಪೂಜೆ ಮಾಡೋದಿಲ್ಲ,
ಲಕ್ಷ್ಮೀ ಪೂಜೆ ಮಾಡ್ಕೋತ ಏನು ಮಾಡ್ತೀವಿ? ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹಾಡ ಹಾಡ್ಕೋತ ಕಾಯಕಾಗೈತಿ ನಮ್ಗೆ. ಲಕ್ಷ್ಮಿ ಅಂತಾಳ, ನನ್ನ ಮುಂದೆ ನೀ 100 ವರ್ಷ ಹಾಡಿದ್ರೂ ಸಂಪತ್ತು ಸಿಗೋದಿಲ್ಲ. 2 ಕೈ ಮಂಗಳಾರತಿ ಮಾಡ್ಕೋತ ಕೂತಿ ಅಂದ್ರೆ ನಡೆಯೋದಿಲ್ಲ. 2 ಕೈಗಳನ್ನು ಒಂದಿಷ್ಟು ಹೊಲದಾಗ ಹೋಗಿ ಶ್ರಮ ಪಟ್ಟು ಒಂದಿಷ್ಟು ಕಸ ಕಿತ್ತು ಒಂದಿಷ್ಟು ಹಸನಾದ 4 ಬೀಜ ಬಿತ್ತಿದೆ ಅಂದ್ರೆ ಮನೆ ತುಂಬ ಸಂಪತ್ತಾಗ್ತದಂದ್ರೆ ಲಕ್ಷ್ಮಿ ಅಂತ. ಅದಕ್ಕೆ ಕಾಯಕವೇ ಪೂಜೆ ಅಂತ ಕಾರ್ಲ್ ಮಾರ್ಕ್ಸ್ ಹೇಳಿದರು. ಬಸವಣ್ಣವರು ಇದಕ್ಕಿಂತ ಚಲೋ ಮಾತು ಹೇಳಿದರು, ಕಾಯಕವೇ ಕೈಲಾಸ. ಅದಕ್ಕೆ ಮನುಷ್ಯನೇ ದಿವಸ ತುಂಬ ಕೆಲಸ ಮಾಡ್ಕೋತ ಇರು. ಹಂಗ ಇಲ್ಲಿ ತಂದೆ ಹೇಳಿದ ನೋಡು, ಇಲ್ಲಿವರೆಗೂ ಕೋಟಿ ಕೋಟಿ ಸಂಪತ್ತನ ಗಳಿಸೀನಿ, ನೀ ಏನು ಮಾಡಿದೆ ಅದನ್ನು ಬಳಸಿದಿ. ನನಗೆ ಅವಾಗ ತಿಳಿಲಿಲ್ಲ, ನಂದು ತಪ್ಪದ. ನನಗೆ ಅವಾಗ ತಿಳಿಲಿಲ್ಲ, ನಿನಗೆ ದುಡಿಯೋದು ಕಲಿಸಬೇಕಾಗಿತ್ತು. ಆದ್ರೆ ಮರೆತು ಕೂತಿದ್ದೆ. ಇಷ್ಟೆಲ್ಲ ಸಂಪತ್ತದ, 100 ವರ್ಷ ಕೂತ್ಕೊಂಡ್ರು ಸವಿಯುವುದಿಲ್ಲ ಅಂತ ನಾ ಭ್ರಮದೊಳಗೆ ಬಿದ್ದಿದ್ದೆ. ಆದ್ರೆ ಏನು ಮಾಡೋದು, ಸಂಪತ್ತೆಲ್ಲ ತೀರಿ ಹೋಗ್ಯದ. ನಾಳೆ ಹಿಡಿದು ನೀ ಏನು ಮಾಡೋದು, ಮುಂಜಾನಿಂದ ಸಂಜೆ ತನ ದುಡಿಯೋದದ, ಸಂಪತ್ತು ತಗೊಂಡು ಬಂದು ನನ್ನ ಕೈಯೊಳಗೆ ಕೊಡೋದದ ಅಂತ ಹೇಳಿದ. ದುಡಿದ್ರ ಮನೆಯೊಳಗೆ ಪ್ರವೇಶ, ಇರದಿದ್ರಿಲ್ಲ ಅಂತ ಹೇಳಿದ. ಅವಾಗ ಮಗ ಏನು ಮಾಡಿದ, ದುಡಿಯೋದ ಗೊತ್ತಿಲ್ಲ. ಎಷ್ಟು 20-25 ವರ್ಷದ ತರುಣದನ, ಯುವಕದನ, ದುಡಿಯೋದು ಗೊತ್ತಿಲ್ಲ. ಈ ಕಡೆ ಕಡ್ಡಿ ಕಿತ್ತು ಈ ಕಡೆಗೆ ಹಾಕಿಲ್ಲ ಒಂದು ದಿವಸನು. ಒಬ್ಬನೇ ಮಗ ಅಂತ ಪ್ರೇಮದಿಂದ ಬೆಳೆಸಿದ್ದ. ಆದ್ರೆ ಏನು ಮಾಡೋದು, ತಾನೇ ಸ್ವತಃ ಮೈ ಮುರಿದು ದುಡಿಯೋ ಪ್ರಸಂಗ ಬಂತು. ಆವಾಗ ತಾಯಿಗೆ ಹೋಗಿ ಹೇಳಿದ. ತಾಯಿ ದುಡ್ಡು ಕೊಟ್ಲು. ಹಡದ ಕರಳ ಕೇಳಲಿಲ್ಲ. ಒಂದು ದಿವಸ ತಗೊಂಡು ಬಂದು ಮುಂದಿಟ್ಟ. ತಂದೆ ಹೇಳಿದ, ಇದನ್ನ ಹಿತ್ತಲದೊಳಗೆ ಬಾವಿ ಅದಲ್ಲ, ಬಾವಿ ಒಳಗೆ ಚೆಲ್ಲಂದ. ಚೆಲ್ಲಿದ. 2ನೇ ದಿವಸ ಮತ್ತೆ ದುಡಿದು ತಗೊಂಡು ಬಾ ಅಂದ. 2ನೇ ದಿವಸ ಅಕ್ಕನ ಬಳಿ ಹೋದ. ಅಕ್ಕನೂ ಒಂದಿಷ್ಟು ಹಣ ಕೊಟ್ಲು. ಅದನ್ನು ಮುಂಜಾನಿಂದ ಸಂಜೆ ತನ ಹೊರಗೆಲ್ಲ ತಿರುಗಾಡಿ ತಗೊಂಡು ಬಂದು ದುಡಿದು ತಂದಿನಿ ಅಂದ. ಇದನ್ನು ಒಯ್ದು ಬಾವ್ಯಾಗ ಹಾಕಂದ ತಂದೆ. ಅದನ್ನು ಕಣ್ಣು ಮುಚ್ಚಿ ಬಾವಿಯೊಳಗೆ ಹಾಕಿದ. ಹೆಂಗ ಮನೆಯೊಳಗೆ 8 ಜನ ಇದ್ರು ಎಲ್ಲರ ಬಳಿನೂ ದುಡ್ಡು ತಗೊಳ್ತಿದ್ದ. ಮುಂಜಾನೆ ಹೋದವ ಸಂಜೆ 6ಕ್ಕೆ ಬರುತ್ತಿದ್ದ. ತಂದಿಗೆ ಅನಿಸ್ತಿತ್ತು ದುಡ್ದ ತಂದಿರ್ಬೇಕಂತ. ಆದ್ರೆ ಇವ ರಾತ್ರೋರಾತ್ರಿ ಬೇಡಿ ಸುಗೋತಿದ್ದ. ಕೊನೆಗೆ ಒಂದು ದಿವಸ ಪ್ರಸಂಗ ಹಿಂಗೆ ಬಂದಿತ್ತಲ್ಲ, ಮನೆಯೊಳಗಿನವ್ರೆಲ್ಲರೂ ಮುಗಿದ ಬಳಿಕ ಓಣ್ಯಾನವ್ರಿಗೆ ಗಂಟು ಬಿದ್ದ. ಅವ್ರು ಯಾಕೆ ಕೊಡಕ್ಕೆ ಹೋಗ್ತಾರೆ ಗೊತ್ತಿಲ್ಲನ ಅವರಿಗೆ. ಒಬ್ಬರೂ ಕೊಡಲಿಲ್ಲ. ಕೊನೆಗೆ ತಾನೇ ಶ್ರಮ ಪಡುವಂಥ ಪ್ರಸಂಗ ಬಂತು. ಒಂದು ದಿವಸ ಹೋದ ಕೂಲಿ ನಾಲಿ ಮಾಡ್ಬೇಕಂತ. ಮುಂಜಾನಿಂದ ಸಂಜೆ ತನ ಏನು ಮಾಡಿದ, ಬೆನ್ನ ಮೇಲೆ ಮೂಟೆಗಳನ್ನು ಹೊತ್ತ. ಕೊನೆಗೆ ಬೆನ್ನು ಕೆತ್ತಿತ್ತು. ಆವಾಗ ಶ್ರಮದ ಬೆಲೆ ಗೊತ್ತಾಗಿತ್ತು. ಆವಾಗ ಸಂಜೆ 6ಕ್ಕೆ ಮುಂಜಾನಿಂದ ಸಂಜೆ ತನ ದುಡ್ಡು ತಗೊಂಡು ತಂದೆ ಕೈಯಾಗ ಕೊಟ್ಟ. ತಂದೆ ಅಂದ, ನಿನ್ನೆ ಮೊನ್ನೆ ಆಚೆ ಮೊನ್ನೆ ಹೆಂಗೆ ಬಾವಿಯೊಳಗೆ ಹಾಕಿದಿಲ್ಲ, ಇದನ್ನು ಒಯ್ದು ಬಾವ್ಯಾಗ ಚೆಲ್ಲು ಅಂದ ತಂದೆ. ಅವಾಗ ಚೆಲ್ಲಬೇಕಾಗಿತ್ತು, ಚೆಲ್ಲಿಲ್ಲವ. ಏನಂದ, ನಾ ಯಾಕೆ ಚೆಲ್ಲಲಿ ಅಂದ. ಅವಾಗ ತಂದೆ ಅಂದ, ಮತ್ತು 8 ದಿವಸ ಚೆಲ್ಲಿದೆಲ್ಲ ಅದರಂಗ ಇದನ್ನು ಚೆಲ್ಲಂದ. ಅವಾಗ ಹುಡುಗಂತಾನ, 8 ದಿವಸ ಏನು ತಂದು ಕೊಟ್ಟಿನಲ್ಲ ದುಡ್ಡ ಹಣ, ಅದು ದುಡ್ದು ತಂದಿಲ್ಲ ನಾನು. ಒಂದು ದಿವಸ ತಾಯಿ ಕೊಟ್ಟಿದ್ದಳು, 2ನೇ ದಿವಸ ಅಕ್ಕ ಕೊಟ್ಟಿದ್ದಳು, 3ನೇ ದಿವಸ ಅಣ್ಣ ಕೊಟ್ಟಿದ್ದ. ಹಿಂಗ ಎಲ್ಲರೂ ಕೊಟ್ಟಿದ್ದದು. ಅದಕ್ಕೆ ಅದ್ರ ಬೆಲೆ ಗೊತ್ತಿರಲಾರ್ದಕ್ಕೆ ಬಾವಿಯೊಳಗೆ ಚೆಲ್ಲೀನಿ. ಆದ್ರೆ ಇದನ್ನ ನಾ ಯಾಕೆ ಬಾವಿಯೊಳಗೆ ಚೆಲ್ಲುವುದಿಲ್ಲ ಅಂತ ಕೇಳಿದ್ರೆ, ಇದು ಯಾರೇ ಕೊಟ್ಟಿದ್ದು ದುಡ್ಡು ಅಲ್ಲಿದು. ನಾನೇ ಸ್ವತಃ ಬೆವರು ಹನಿ ಸುರಿಸಿ
ಶ್ರಮಪಟ್ಟು ಕಷ್ಟಪಟ್ಟು ಮುಂಜಾನಿಂದ ಸಂಜೆ ತನಕ ಇನ್ನೊಬ್ಬರ ಕೈಯೊಳಗೆ ಕೂಲಿ ನಾಲಿ ಮಾಡಿ ತಂದಿರತಕ್ಕಂಥ ದುಡ್ಡು, ಇದ್ರ ಬೆಲೆ ನಿನಗೇನು ಗೊತ್ತದ, ನನಗೆ ಗೊತ್ತದ, ಅದಕ್ಕೆ ನಾ ಚೆಲ್ಲುವುದಿಲ್ಲ ಅಂದ. ಆಲಸ್ಯತನ ಹೋಗಿತ್ತು, ಕ್ರಿಯಾಶೀಲತೆ ಅಂತರಂಗದೊಳಗೆ ತುಂಬಿತ್ತು. ಆವಾಗ ದುಡಿಮೆಯ ಮಹತಿ ಗೊತ್ತಾಗಿತ್ತು, ಹಣದ ಬೆಲೆ ಎಷ್ಟು ಅದ ಈ ಜಗತ್ತಿನೊಳಗನ್ನುವಂಥ ಜ್ಞಾನೋದಯ ಆಗಿತ್ತು. ಆವಾಗ ಮುಂದೆ ಹುಡುಗ ಹಿಂಗೆ ದುಡಿಯಾಕ ಪ್ರಾರಂಭ ಮಾಡಿದ್ನಲ್ಲ, ಆ ಊರೊಳಗೆ ಅವನಷ್ಟು ಶ್ರೇಷ್ಠ ದುಡಿಮೆಯಗಾರ ಮತ್ತೊಬ್ಬರು ಇರಲಿಲ್ಲ. ಯಾವ ಆಲಸ್ಯತನ ಬಡವನನ್ನಾಗಿ ಮಾಡಿತ್ತು, ಅದು ಹೋದ ಬಳಿಕ ದುಡಿಮೆ ಆ ಯುವಕನನ್ನು ಶ್ರೇಷ್ಠ ಶ್ರೀಮಂತನನ್ನಾಗಿ ಮಾಡಿತ್ತು. ಅದಕ್ಕೊಂದಿಷ್ಟು ಮನುಷ್ಯ ದುಡುಕೋತ ಇರೋದು, ಕ್ರಿಯಾಶೀಲ ವ್ಯಕ್ತಿತ್ವದೊಳಗನ ಬಾಳಿ ಬದುಕಿದಾಗ ಮನುಷ್ಯನ ಬದುಕ ಸಿರಿವಂತಾಗತ್ತೆ. ಯಾರು ಆಲಸ್ಯತನದಿಂದ ಇರುತ್ತೇವಿ ಅವ್ರ ಬದುಕು ಬಡವಾಗ್ತದೆ. ಯಾರು ಒಂದಿಷ್ಟು ಕೈ ತುಂಬ ಕೆಲಸ ಮಾಡ್ಕೋತ ಇರ್ತೀವಿ ಅವ್ರ ಬದುಕು ಸಿರಿವಂತಾಗುತ್ತದೆ. ನಮ್ಮ ಬದುಕು ಸಿರಿವಂತಾಗೋದು ಬಡವಾಗೋದು ಯಾರದರ ಕೈಯೊಳಗೆಲ್ಲ. ಏನು 2 ಕೈ ಕೊಟ್ಟಾನಲ್ಲ ದೇವ್ರ, ನಮ್ಮ ಕೈಯೊಳಗನ ಅದ. ಅದಕ್ಕೊಂದಿಷ್ಟು ಏನು ಮಾಡೋದು, ನಾವು ದುಡಿಯೋದದ, ನಮ್ಮ ಮಕ್ಕಳಿಗಿನ ಒಂದಿಷ್ಟು ದುಡಿಯೋದನ್ನು ಕಲಿಸ್ಬೇಕು. ಆದ್ರೆ ಇಂದಿನ ಪರಿಸ್ಥಿತಿ ಹೇಗದ ಅಂತ ಕೇಳಿದ್ರೆ, ಇಂಥ ಕಂಪ್ಯೂಟರ್ ಯುಗದೊಳಗೆ, ಮೊಬೈಲ್ ಯುಗದೊಳಗೆ ದುಡಿಯೋರ ಸಂಖ್ಯೆ ಕಡಿಮೆ ಆಗ್ಯದ, ನಿರುದ್ಯೋಗ ಹೆಚ್ಚಾಗ್ಯದ. ಎಲ್ಲರೂ ಏನು ಬೇಡ್ತಾರ, ಗೌರ್ನಮೆಂಟ್ ನೌಕರಿನ ಬೇಕು, ಜಾಬ ಬೇಕಂತ ಹೊಂಡ್ತಾರ. ಎಲ್ಲರೂ ಅದಕ್ಕೆ ಬೆನ್ನು ಹತ್ತಿದ್ರಪ್ಪ ಅಂದ್ರೆ ಮತ್ತು ನಿರುದ್ಯೋಗ ಹೆಚ್ಚಾಗಲಾರ್ದ ಇನ್ನೇನು ಹೆಚ್ಚಾಗತ್ತೆ, ಅದ ಹೆಚ್ಚಾಗ್ತದೆ. ಅದಕ್ಕೇನು ಮಾಡೋದು, ಅದನ್ನ ಗುರಿಯಾಗಿ ಇಟ್ಕೊಂಡು ಕೂಡೋದಲ್ಲ, ಪ್ರಯತ್ನ ಮಾಡಬೇಕು, ಇಲ್ಲ ಅಂತಲ್ಲ. ಅದು ಯಾವಾಗ ಸಫಲತೆ ಹೊಂದುವುದಿಲ್ಲ ಆವಾಗ ಬಿಡೋದದ. ನಾನು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋ ಬದಲ ನಾನಾ 100 ಜನರನ್ನ ಕೆಲಸಕ್ಕೆ ಇಟ್ಕೋಬೇಕು, ಅಂಥದ್ದೊಂದು ಮಾಡ್ಬೇಕಂತ ಛಲ ಇತ್ತು ಅಂದ್ರೆ ಏನು ಬೇಕಾದ್ದು ಮಾಡ್ಬೋದು ಮನುಷ್ಯ. ಅಂಥವ್ರು ಜಗತ್ತಿನೊಳಗೆ 100 ಅಲ್ಲ, 1000 ಸಾಧಕರು ಸಿಗ್ತಾರ. ಅಂಥವ್ರನ್ನ ನೋಡಿ ಆದ್ರೂ ಒಂದಿಷ್ಟು ದುಡಿಯೋದನ್ನು ಕಲಿಬೇಕು ಮನುಷ್ಯ. ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಏನು ಹೇಳೋದು, ಸಾಧ್ಯ ಆಯಿತು ನೌಕರಿ ತಗೊಳಕ್ಕೆ ಪ್ರಯತ್ನ ಮಾಡು, ಸಾಧ್ಯ ಆಗದಿದ್ರೆ ಹೊಲ ಅದ, ದುಡಿ, ಶ್ರಮ ಪಡು, ಬೆವ್ರ ಹನಿ ಸುರುಸು. ಯಾರೇ ಮೋಸ ಮಾಡಬಹುದು, ಭೂಮಿ ತಾಯಿ ಎಂದೂ ಮೋಸ ಮಾಡೋದಿಲ್ಲ. ನಾವು ಹಾಕಿದ್ದು ಒಂದು ಉಡಿ ಬೀಜ, ಆದ್ರೆ ಭೂಮಿ ತಾಯಿ ಕೊಟ್ಟಿದ್ದು ಮನೆ ತುಂಬ ಧಾನ್ಯಗಳನ್ನು ಕೊಡ್ತಾಳಂದ ಬಳಿಕ ಯಾರಿಗೂ ಮೋಸ ಮಾಡೋದಿಲ್ಲ. ಅದಕ್ಕೆ ಇದನ್ನರ ತಿಳ್ಕೊಂಡು ಏನು ಮಾಡೋದು, ಭೂಮಿ ತಾಯಿಯ ಚೊಚ್ಚಲ ಮಗ ರೈತ ಅಂತ ಹೇಳ್ತೀವಿ. ಅಂಥ ರೈತರ ಮಕ್ಕಳು ನಾವು ಅದೇ ಒಂದ ಬಳಿಕ ಒಕ್ಕಲತನ ಮಾಡಬೇಕು. ಇದು ಭಾರತ ದೇಶ. ಎಲ್ಲ ದೇಶಗಳು ಬೇರೆ, ಭಾರತ ದೇಶ ಬೇರೆ. ಭಾರತ ದೇಶ ಯಾವುದಕ್ಕೆ ಪ್ರಧಾನದ ಗೊತ್ತದ ಏನು, ಇದು ಕೃಷಿ ಪ್ರಧಾನವಾದ ದೇಶ ಅಂತ ಕರೆದಾರ ಇದಕ್ಕೆ ಜ್ಞಾನಿಗಳು. ಯಾವ ದೇಶ ಇದು, ಕೃಷಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿರತಕ್ಕಂಥ ದೇಶ ಇದು. ಈಗ ಒಕ್ಕಲತನ ಕೃಷಿ ಕಾಯಕ ನಾ ಮಾಡಿದ್ರೆ ನನ್ನ ಕಿಮ್ಮತ್ತು ಕಡಿಮೆ ಆಗ್ತದ, ನೌಕರಿ ಮಾಡಿದ್ರೆ ಬೆಲೆ ಹೆಚ್ಚಾಗ್ತದಂತ ಕೆಲವರು ಭ್ರಮದೊಳಗೆ ಬಿದ್ದಾರ. ಆದ್ರೆ ಒಕ್ಕಲತನ ಮಾಡೋದ್ರಿಂದ ಶರೀರ ಏನಾಗ್ತದ, ಆರೋಗ್ಯಪೂರ್ಣವಾಗಿರ್ತದೆ, ಮಾನಸಿಕವಾಗಿ ಸದೃಢ ಇರ್ತಾನ, ಅವಯವಗಳು ದಷ್ಟಪುಷ್ಟ ಆಗ್ತವು. ಇಷ್ಟೆಲ್ಲ ಆರೋಗ್ಯ ಸಂಪತ್ತು, ಧನ ಸಂಪತ್ತು, ಏನೇನು ಬೇಕಲ್ಲ ದವಸ ಧಾನ್ಯಗಳ ಸಂಪತ್ತು ಸಿಗೋದು ರೈತನ ಹೊಲದಾಗ ಸಿಗುತ್ತದ ಹೊರತು ಹೊರಗೆ ಎಲ್ಲರ ಸಿಗುತ್ತದನು.
ಅವ ನೌಕರಿ ಮಾಡಿ ಲಕ್ಷ ಲಕ್ಷ ಪಡಿಬಹುದು ಸಂಬಳ. ಆದ್ರೆ ಅವ ಎಲ್ಲಿಗೆ ಬೇಡಬೇಕು? ಇಡೀ ಜಗತ್ತು ಯಾರನ್ನು ಬೇಡ್ತದ? ನೌಕರಿ ಇದ್ದವ್ರನ್ನ ಬೇಡೋದಿಲ್ಲ, ಎಲ್ಲ ನೌಕರಿದವರು ರೈತನು ಬೇಡ್ತಾರ. ಅಂದಾಗನ ಹಸಿವು ಹಿಂಗಸ್ತದ, ಅವಾಗ ಹೊಟ್ಟೆ ತುಂಬುತ್ತದ. ಅದಕ್ಕೆ ಇಡೀ ಜಗತ್ತಿಗೆ ಅನ್ನ ಕೊಡವ್ಯಾರು? ರೈತ. ಅದಕ್ಕೊಂದಿಷ್ಟು ಬೆಲೆ ಕಡಿಮೆ ಆಗೋದಿಲ್ಲ, ಹೆಚ್ಚಾಗ್ತದ. ಅದಕ್ಕೆ ಸಾಧ್ಯ ಆದಷ್ಟು ದುಡಿಯೋದನ್ನು ಕಲಿಬೇಕು. ನಮ್ಮ ಮಕ್ಕಳಿಗೂ ಕಲಿಸ್ಬೇಕು. ಅದನ್ನು ದುಡಿತವೆ ದುಡ್ಡಿನ ತಾಯಿ. ದುಡ್ಡಿನ ತಾಯಿ ಯಾರು? ದುಡಿತ, ಶ್ರಮ, ಕಾಯಕ. ಇದನ್ನು ಅರಿತುಕೊಂಡು ನಾವು ಸಾಧ್ಯ ಆದಷ್ಟು ಹಾಗೆ ಮಾಡೋದದ. ಅದಕ್ಕೆ ನಾವೇನು ಹಿಂದಿನ ಕಾಲದೊಳಗೆ ಒಂದು 20-25 ವರ್ಷದ ಕೆಳಗೆ ಹೇಳ್ತಿದ್ರು. ಏನು ಹೇಳ್ತಿದ್ರು? ಮಕ್ಕಳಿಗೆ ಕೆಲಸ ಮಾಡ್ರಿ ಅಂತ ತಮ್ಮ ಕೂಡ ಕರ್ಕೊಂಡು ಹೋಗ್ತಿದ್ರು. ಇಂದೇನಾಗ್ಯದ? ಎಲ್ಲರೂ ಮಗ ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು, MA ಮಾಡಬೇಕು, MPhil ಮಾಡಬೇಕು, ಆ ಬಳಿಕ BA ಮಾಡಬೇಕು, B.Ed ಮಾಡಬೇಕು. ಬರೀ ಇದೇ ಕನಸದವು. ಮತ್ತಿಷ್ಟೆಲ್ಲ ಕನಸುಗಳನ್ನು ಕಟ್ಟಿಕೊಂಡಿವೆಲ್ಲ. ಮತ್ತು ಆಗಬಾರ್ದಂತಲ್ಲ ಅದರ ಉದ್ದೇಶ. ಅದು ಆಗಬೇಕು. ಅದು ಆಗದೆ ಇದ್ದಾಗ ತಂದೆ ತಾಯಿ ಹಿಂಗೆ ಅನ್ಬೇಕಲ್ಲ, ನೀ ಯಾವುದೂ ಆಗೋದು ಬೇಡ, ರೈತ ಆಗಿಬಿಟ್ರೆ ಇಂಜಿನಿಯರ್ಗೆ, ಡಾಕ್ಟ್ರಿಗೆ, MAದವ್ರಿಗೆ, MPhilದವ್ರಿಗೆ, BAದವ್ರಿಗೆ, B.Edದವ್ರಿಗೆ ಅನ್ನ ನೀಡುತ್ತಿದೆಯೋ, ಅದಕ್ಕೆ ನೀನು ಅನ್ನ ನೀಡೋದಕ್ಕಿಂತ ಶ್ರೇಷ್ಠ ಕಾಯಕ ಮತ್ತೊಂದಿಲ್ಲ ಜಗತ್ತಿನೊಳಗಂತ ಹೆಂಗೆ ನಾವು ಒಂದಿಷ್ಟು ಕಲಿಸೋದು, ಮಕ್ಕಳಿಗೆ ಉತ್ಸಾಹವನ್ನು ತುಂಬೋದು, ಅವರಿಗೆ ದುಡಿಬೇಕನ್ನುವಂಥ ಛಲ ಬರಬೇಕು. ಅಂತಹ ಮಾತುಗಳನ್ನು ಅವರು ಎದೆಯೊಳಗೆ ತುಂಬಿದೇವಿ ಅಂದ್ರೆ ಅವರು ಕೆಲಸ ಮಾಡೋಕೆ ಪ್ರಾರಂಭ ಮಾಡ್ತಾರೆ. ಅವಾಗ ಹಂಗೆ ಮಾಡ್ತಿದ್ರು. ಒಂದು 20-25 ವರ್ಷದಿಂದ ಮಕ್ಕಳಿಗೆ ತಮ್ಮ ಕೂಡ ಕರ್ಕೊಂಡು ಹೋಗ್ತಿದ್ರು. ಈಗ ಶನಿವಾರ ಹಾಲಿಡೇ ಅಂತ ಬರ್ತದೆ, ಹಾಫ್ ಡೇ ಅಂತ ಬರ್ತದೆ, ಸಂಡೇ ಪೂರ್ಣ ಅವಧಿ ಇರ್ತದೆ. ಅವಾಗ ತಂದೆ ತಾಯಿಗಳು ಮಕ್ಕಳಿಗೆ ಹೊಲಕ್ಕೆ ಕರ್ಕೊಂಡು ಹೋಗ್ತಿದ್ರು. ನಮ್ಮ ಕೂಡ ಬಾ, ಮನ್ಯಾಗ ಕುಂತು ಏನು ಮಾಡ್ತೀವಿ ಅಂತ. ಇಂದಿನವ್ರನ್ನ ಕರೀರಿ, ಬರ್ತಾರನವ್ರು. ಆನ್ಲೈನ್ ಕ್ಲಾಸ್ ಅದ ನಂದು. ಸಂಡೇ ಸರಸುದ. ಈಗ ನೀವು ಬಿಟ್ರಿ ಅಂದ್ರೆ ಮೊಬೈಲ್ ಸರಿಸ್ತಾವು. ಹಿಂಗೆ ನೀವು ಕಾಯಂ ಬಿಟ್ರಿ ಅಂದ್ರೆ ನಿಮ್ಮನ್ನ ಒಂದು ದಿವ್ಸ ಸರಿಸ್ತಾವು. ಎಲ್ಲಿ ಒಯ್ದು ಸರಿಸ್ತಾವ ಅಂದ್ರೆ ನೀವು ಎಲ್ಲಿಗೆ ಹೋದ್ರೆ ಬರೋದಿಲ್ಲ, ಅಲ್ಲಿ ಒಯ್ದು ಸರಿಸ್ತಾವೆ. ಅದಕ್ಕೊಂದಿಷ್ಟು ಏನು ಮಾಡೋದು? ನಮ್ಮ ಕೂಡ ಕರ್ಕೊಂಡು ಹೋಗಬೇಕು, ಕಲಿಸ್ಬೇಕು. ಈಗಿನವ್ರು ಯಾರೋ ಕಲಿಸೋದಿಲ್ಲ. ಶಹರದೊಳಗೆ ಹೆಂಗೆ ನಡೆದದು ಗೊತ್ತದನು? ಒಬ್ಬ ತಾಯಿ ಇದ್ಲು, ಮಗಳಿಗೆ ಚೆನ್ನಾಗಿ ಓದಿಸಿದಳು. ಡಿಗ್ರಿ ಮುಗೀತು. ಕೊನೆಗೆ ಡಿಗ್ರಿ ಮುಗಿದ ಬಳಿಕ ಹಿಂಗೆ ಜೋಪಾಸನ ಮಾಡಿದ್ರಲ್ಲ ತಂದೆ ತಾಯಿ, ಮಗಳಿಗೆ ಒಂದು ದಿವಸನೂ ಕೈಯಾಗ ಕಸಬರಿಗೆ ಕೊಟ್ಟು ಕಸ ಗುಡಿಸಂತ ಹೇಳಲಿಲ್ಲ. ಮನೆಯಾಗ ಒಂದಿಷ್ಟು ನೀರು ತುಂಬಿಸಂತ ಹೇಳಲಿಲ್ಲ. ಒಂದಿಷ್ಟು ಮುಸುರಿ ತಿಕ್ಕಂತ ಕಲಿಸಿಕೊಡ್ಲಿಲ್ಲ. ಯಾಕೆ? ಮುಸುರಿ ತಿಕ್ಕಾಕನೂ ಆಳ ಮನುಷ್ಯರು, ಕಸ ಗುಡಿಸೋರು, ಬಟ್ಟೆ ತೊಳೆಯೋರು ಎಲ್ಲರೂ ಹೊರಗಿನಿಂದ ಬಂದು ಮಾಡಿ ಹೋಗೋರು. ಸಿರಿವಂತರ ಮನೆ ಇತ್ತು, ಯಾವುದಕ್ಕೂ ಕೊರತಿರಲಿಲ್ಲ. ಅದಕ್ಕೆ ಒಬ್ಬ ಮಗಳಂತ ತಿಳ್ಕೊಂಡು ಅಂಗೈಯೊಳಗನ ಲಿಂಗದಂಗೆ ಜೋಪಾಸನ ಮಾಡಿದರು. ಒಂದು ದಿವಸ ಕಸಬರಿಗೆ ಹಿಡಿಲಿಲ್ಲ, ನೀರು ತರಲಿಲ್ಲ, ಬಟ್ಟೆ ತೊಳಿಲಿಲ್ಲ ಹೆಣ್ಮಗಳು. ಇಂಥ ಒಬ್ಬ ಯುವತಿ ಡಿಗ್ರಿ ಮುಗಿಸಿದಳು, ಮದುವೆ ವಯಸ್ಸಿಗೆ ಬಂದಳು, ವರ ಹುಡುಕ್ಯಾಡಕ್ಕೆ ಪ್ರಾರಂಭ ಮಾಡಿದರು. ಹಳ್ಳಿಯೊಳಗೆ ಒಂದು ದೊಡ್ಡ ಕುಟುಂಬ ಇತ್ತು. ಅವನು ಒಬ್ಬನೇ ಮಗ ಇದ್ದ, ಅವನದು ಡಿಗ್ರಿ ಮುಗಿದಿತ್ತು. ಆ ಬಳಿಕ ಸಂಬಂಧ ಬೆಳೀತು, ಅವರಿಗೂ ಇವರಿಗೂ ಕೂಡಿ ಬಂತು. ಮಗಳು ಕೊಟ್ಟು ಲಗ್ನ ಮಾಡಿದರು. ಲಗ್ನ ಆದ ಬಳಿಕ ಮೊದಲನೇ ಸಲ ಹೋಗ್ಬೇಕಲ್ಲ. ಹೋಗುವಾಗ ಹಳೆ ಕಾಲದ ಮಂದಿ ಹೇಳಿ ಕಳಿಸ್ತಿದ್ರು, ಏನು ನೀ ಈಗೇನು ಹೊರಟಿದೆಲ್ಲ, ಈ ಊರಾಗ ಹುಟ್ಟಿದ ಮನೆಯೊಳಗೆ ಹೆಂಗೆ ನೀನು ಹೆಸರು ತಗೊಂಡಿದೆಲ್ಲ, ಕೀರ್ತಿ ವಾರ್ತೆಯನ್ನು ಬೆಳಗಿಸಿದೆಲ್ಲ ನಮ್ಮ ಮನೆತನದ್ದು, ನೀನು ಅಲ್ಲಿ ಹೋಗಿ ಎಂಥವ್ರ ಮನೆ ಮಗಳಪ್ಪ ಅಂತ ಎಲ್ಲರೂ ಹರಿಸ್ಬೇಕು, ನಿನ್ನ ಕೊಂಡಾಡಬೇಕು. ಹಂಗೆ ನಮ್ಮ ಮನೆತನದ ಗೌರವವನ್ನು ಹೆಚ್ಚು ಮಾಡಬೇಕು, ಹಂಗೆ ನೀನು ಬದುಕಬೇಕು ಅಂತ ಹೇಳಿ ಕಳಿಸ್ತಿದ್ರು. ಅತ್ತಿ ಮಾವರಂದ್ರೆ
ನಮ್ಮಂಗ ಹೆತ್ತವ್ರಂತ ತಿಳ್ಕೊ. ಗಂಡಂದ್ರ ದೇವ್ರಿದ್ದಂಗಂತ ಹೇಳಿ ಕಳಿಸ್ತಿದ್ರು. ಈಗಿನವರು ಗಂಡಂದ್ರ ಹೂರ್ಣ ರುಬ್ಬು ಗುಂಡ ಅಂತ ತಿಳ್ಕೊಂಡ್ರು. ಹಂಗಿಲ್ಲ. ಅವಾಗ ನೀತಿ ಬೋಧನೆಯನ್ನು ಮಾಡಿ ಮಗಳಿಗೆ ಕಳಿಸಿಕೊಡ್ತಿದ್ರು. ಮಗಳು ತಂದೆ ತಾಯಿ ಮಾತನ್ನು ಪರಿಪಾಲನೆ ಮಾಡ್ತಿದ್ಲು. ಆ ಬಳಿಕ ಸ್ವಲ್ಪ ದಿನ ಆದ ಬಳಿಕ ಏನು ಮಾಡ್ತಿದ್ಲು, ತವ್ರ ಮನೆ ಗೌರವನೂ ಹೆಚ್ಚಾಗ್ತಿತ್ತು, ಗಂಡನ ಮನೆ ಗೌರವನೂ ಹೆಚ್ಚಾಗ್ತಿತ್ತು. ಹಿಂಗೆ ಹೇಳಿ ಕಳಿಸ್ತಿದ್ರು. ಆದ್ರೆ ಈಗಿನ ಕಾಲದ ಹೆಣ್ಮಗಳೆಲ್ಲ ತಾಯಿ ಹೇಳಿದಳು, ನೋಡು ಒಬ್ಬ ಮಗಳದಿಳಿ, ಇನ್ನೇನು ಹೊರಟು ನಿಂತಾಳ ಗಂಡನ ಮನೆಗೆ, ನೀನು ಒಬ್ಬ ಮಗಳ ನಮಗೆ ಮಹಾರಾಣಿ ಹಂಗೆ ಜೋಪಾಸನ ಮಾಡೀವಿ. ಒಂದು ದಿವಸ ಕೈಯೊಳಗೆ ಕಸಬರಿಗೆ ಕೊಟ್ಟಿಲ್ಲ, ನೀರು ತರಕ್ಕೆ ಹಚ್ಚಿಲ್ಲ, ಬಟ್ಟೆ ತೊಳೆಯಕ್ಕೆ ಹಚ್ಚಿಲ್ಲ. ಅದಕ್ಕೆ ನೀನು ದಿನಂಪ್ರತಿ ನಮ್ಮ ಮನೆಯೊಳಗೆ ಎಷ್ಟು ಕೇಳ್ತಿದ್ದೆ ಅಂತ ತಾಯಿ ಮಗಳಿಗೆ ಕೇಳಿದ್ಲು. ಮಗಳು ಹೇಳಿದ್ಲು 8ಕ್ಕೆ ಅಂದಳು. ಮತ್ತು ಅಲ್ಲಿ ಹೆಂಗೆ ಮಾಡಾಕಿ, ನೀ ಹೆಂಗೆ ಹೇಳ್ತಿ ಹಂಗೆ. ಅವಾಗ ತಾಯಿ ಅಂದ್ಲು, ಇಲ್ಲಿ ಹೆಂಗೆ 8ಕ್ಕೆ ಕೇಳ್ತಿ ನೋಡು, ಅಲ್ಲಿ 8ಕ್ಕನ ಹೇಳು ಅಂದಳು. ಇದು ಕಲಿಸೋ ರೀತಿನ. 8ಕ್ಕೆ ತಾಯಿನ ಕಲಸಕತ್ತೇಳ ಮಗಳಿಗೆ, 8ಕ್ಕೆ ಹೇಳ್ಬೇಕು. ಆಯಿತು 8ಕ್ಕೆ ಹೇಳ್ತೀನಿ ಅಂದಳು. ಏನೇನು ಹೇಳಿ ಕೊಟ್ಲು ಎಲ್ಲ ತಲೆಯಾಗ ಇಟ್ಕೊಂಡು ನಡಿಯಾಕೆ ಬಂದ್ಲು. ಮತ್ತು ಹೊಸದಾಗಿ ಬಂದಾಗ ಅವ್ರ ಸ್ವಭಾವ ಇವ್ರಿಗೆ ಗೊತ್ತಿರೋದಿಲ್ಲ, ಇವ್ರದ್ದು ಅವ್ರಿಗೆ ಗೊತ್ತಿರೋದಿಲ್ಲ. ಪಾಪ ಅವರು ಮೌನವಾಗಿದ್ದರು. ಅತ್ತಿ ಮಾವ, ಇವ ಹುಡುಗಿದ್ನಲ್ಲ ಇವನು ಭಾಳ ಮುಗ್ದಿದ್ದ, ಸಂಭಾವಿತ ಇದ್ದ ಪಾಪ ಒಬ್ಬ ಮಗ. ಅದಕ್ಕೆ ಸಂಸಾರ ಪ್ರಾರಂಭ ಆಯಿತು. 1 ದಿವಸ ನೋಡಿದ್ರು, 2 ದಿವಸ ನೋಡಿದ್ರು, 8ಕ್ಕನ ಹೇಳಾಕಿ. 1 ವಾರ ನೋಡಿದ್ಲು. ಹೊಸದಾಗಿ ಬಂದಾಳ ಪಾಪ, ತವ್ರ ಮನ್ಯಾಗ ಏನೂ ಮಾಡಿರಕ್ಕಿಲ್ಲ ಅಂತ ತಿಳ್ಕೊಂಡು ಬಿಟ್ಟರು. ಹೆಣ್ಮಗಳ ಕೆಲಸ ಏನಂದ್ರೆ, ಎದ್ದಳಂದ್ರೆ ಒಂದಿಷ್ಟು ಸ್ನಾನ ಪೂಜೆ ಮಾಡಿ ಊಟಕ್ಕೆ ತಯಾರಾಗಾಕಿ. 1 ದಿವಸ ರಾಜಾಂಗಳ ಕಸ ಗುಡಿಸ್ಲಿಲ್ಲ, ರಂಗೋಲಿ ಹಾಕಲಿಲ್ಲ, 2 ಊದುಬತ್ತಿ ಸುವಾಸವನ್ನು ಹರವಲಿಲ್ಲ ಮನೆ ಮುಂದೆ. ಹೆಂಗೆ 1 ತಿಂಗಳು ನೋಡಿದ್ರು, 2 ತಿಂಗಳು ನೋಡಿದ್ರು, 3 ತಿಂಗಳು ನಡೀತು. 1 ದಿವಸ ತಂದೆ ತಾಯಿ ಮಗನ ಕರೆದು ಹೇಳಿದರು, ಅಲ್ಲೋ ನಿನಗೆ ಲಗ್ನ ಎದಕ್ಕೆ ಮಾಡೀವಿ, 8ರ ತನ ಮಲ್ಕೊಳಕ್ಕೆ ಮಾಡೀವಿನ. ಅದಕ್ಕೆ 3 ತಿಂಗಳು ಆತಪ್ಪ ನೋಡಾಕತ್ತಿ, ನಿನ್ನ ಹೆಂಡತಿ 1 ದಿವಸ ಬೇಗ ಏಳಲಿಲ್ಲ, ಕಸ ಗುಡಿಸ್ಲಿಲ್ಲ. ಹಿಂಗಾದ್ರೆ ಹೆಂಗೋ, ನಮಗೆ ವಯಸ್ಸಾಗ್ಯದ, ಶರೀರದೊಳಗೆ ಶಕ್ತಿ ಇರೋ ತನಕ ಮಾಡೀವಿ, ಇನ್ನು ಮುಂದೆ ನಮಗೆ ನೀಗುವುದಿಲ್ಲ ಕೆಲಸ ಮಾಡಕ್ಕೆ. ನಮಗೆ ನೀಗಲಾರದಕ್ಕೆ ನಿನಗೆ ಲಗ್ನ ಮಾಡೀವಿ, ಮತ್ತು ನಿನ್ನ ಹೆಂಡತಿ 8ಕ್ಕೆ ಎದ್ರೆ ಹೆಂಗಪ್ಪ. ಸುತ್ತಮುತ್ತ ಇರೋರು ಏನು ತಿಳ್ಕೋತಾರ. ಅದಕ್ಕೆ ನೀವು ಹೋಗಿ ಹೇಳು, ಬೆಳಗಿನ ಜಾವ 5ಕ್ಕೆ ಏಳಂತ ಹೇಳು, ಇರದಿದ್ರೆ ಕೊನೆಗೆ 6ಕ್ಕರ ಏಳನ್ನಂತ ಮಗನಿಗೆ ಹೇಳಿದರು. ಮಗ ಬಂದು ಹೆಂಡತಿಗೆ ಹೇಳಿದ, ನೀನು ಸ್ವಲ್ಪ ಬೇಗ ಹೇಳ್ಬೇಕಂತ ಹೇಳ್ಯಾರ ನಮ್ಮ ತಂದೆ ತಾಯಿ, ಸ್ವಲ್ಪ ಹೇಳ್ತಿದೇನು ಅಂದ. ಅವಾಗ ಹೆಂಡತಿ ಅಂದ್ಲು, ನೀ ಬೇಕಾದ್ರೆ ನೀ ಹೇಳಂದ್ಲು. ಮತ್ತು ನೀ ಯಾವಾಗ ಹೇಳಾಕಿ, ನಾ 8ಕ್ಕನ ಹೇಳಾಕಿ, ನಮ್ಮದು ರೂಢಿನ ಹಂಗದ. ಅವಾಗ ಅವ ಅಂದ, ತವ್ರ ಮನ್ಯಾಗ 8ಕ್ಕಲ್ಲ, ರಾತ್ರಿ 8ಕ್ಕೆ ಕೇಳು, ನಾ ಏನು ಬ್ಯಾಡ ಅನ್ನೋದಿಲ್ಲ. ಆದ್ರೆ ನಮ್ಮ ಮನೆಯೊಳಗೆ ಹಿಂಗದ ಪರಿಸ್ಥಿತಿ, ಅದಕ್ಕೆ ದಯಮಾಡಿ ವಿನಂತಿ ಮಾಡ್ಕೋತೀನಿ, ನೀನು 6ಕ್ಕೆ ಹೇಳಂದ. ನಾಳೆ ನೋಡು ನಂದ್ಲು. ಮತ್ತು 8ಕ್ಕೆ ಹೇಳಾಕಿ. ಇದೇ ಶುರು ಆಯಿತು, ರೂಢಿನ ಹಂಗಿತ್ತು. ಕೊನೆಗೆ ತಂದೆ ತಾಯಿ ಹಿಂಗಂದ್ರಲ್ಲ ಮಗನಿಗೆ, ನಾವು ಹೇಳಿದೇನೋ ಅಂತ ಕೇಳಿದರು. ಹೇಳೀನಿ, ವರ್ಕೌಟ್ ಆಗಿಲ್ಲ ಅಂದವ. ಏನಂದ, ನೀವು ಹೇಳಿದ್ದು ವರ್ಕೌಟ್ ಆಗಿಲ್ಲ ಅಂದ. ಆವಾಗ ತಂದೆ ತಾಯಿ ಅಂದರು, ಬಾ ಇಲ್ಲಿ ಅಂತ ಕರೆದು ರಾತ್ರಿ 3 ಜನ ಕೂಡಿ ಒಂದು ಉಪಾಯ ಮಾಡಿದರು. ಹಿಂಗಾದ್ರೆ ಇದು ಬಗೆಹರಿ ಮಾತಲ್ಲ. ಈಗ ನಾಳೆ ಬೆಳಗಿನ ಜಾವ ನಿನ್ನ ಹೆಂಡತಿ ಮಲಗಿರ್ತಾಳಲ್ಲ, ಆ ಕೋಣಿಗೆ 3 ಜನ ಹೋಗುಣ, ಒಂದು ಕಸಬರಿಗೆ ತೊಗೊಂಡು ಹೋಗೋಣ, ಹೊಡೆಯಾಕಲ್ಲ, ಕಸ ಗುಡ್ಸಕ್ಕೆ. ಯಾರು ಇವರ ಕಸ ಗುಡಿಸೋ ಸಲುವಾಗಿ ಜಗಳ ಮಾಡೋಣ ನಿನ್ನ ಹೆಂಡತಿ ಎದುರಿಗೆ. ನೀ ಏನು ಅನ್ಬೇಕು, ನಾ ಹೊಡಿತೀನಿ ಯವ್ವ ಯಪ್ಪ ಅಂತ ನೀ ಅನ್ನು, ನಿಮ್ಮಪ್ಪ ಹೊಡಿಲಿ ಅಂತ ನಾ ಅಂತೀನಿ, ನಿಮ್ಮಪ್ಪ ಏನಂತಾನ, ನಿಮ್ಮವ್ವ ಹೊಡಿಲಿ ಅಂತಾನ. ಹಿಂಗೆ ಜಗಳ ಮಾಡೋಣ ಮಲಗು ಕೋಣ್ಯಾಗ ಹೋಗಿ.
ಕೊನೆಗೆ ಇದನ್ನು ನೋಡ್ಯಾರ ಅಸಹ್ಯ ಪಟ್ಟುಕೊಂಡು ಅಭಿಮಾನ ಪಟ್ಟುಕೊಂಡು ನಮ್ಮ ಕೈಯನ್ನು ಕಸಬರಿಗೆ ಕಸ್ಕೊಂಡು ಯಾಕೆ ಹೊಡಿಬಾರ್ದು ನಿನ್ನ ಹೆಂಡತಿ, ಅದಕ್ಕೆ ಇಂಥದ್ದೊಂದು ಉಪಾಯ ಮಾಡೋಣ ಅಂತ 3 ಜನ ರಾತ್ರಿ ಉಪಾಯ ಮಾಡಿದರು, ಪ್ಲ್ಯಾನ್ ಮಾಡಿದರು. ಪ್ಲ್ಯಾನ್ ಮಾಡಿ ಮಲ್ಕೊಂಡ್ರು. ಮುಂಜಾನೆ 6 ಆಗಿತ್ತು. ಮಲಗಿದ್ಲಲ್ಲ ಕೋಣ್ಯಾಗ, ಹೋದರು 3 ಜನ, ಮಗ, ತಂದೆ, ತಾಯಿ. ಒಬ್ಬರು ಬಡ್ಡ್ಯಾಗ ಹಿಡ್ದಾರ ಕಸಬರಿಗಿನ, ಒಬ್ಬರು ತುದಿ ಹಿಡ್ದಾರ, ಒಬ್ಬರು ನಡಬರ್ಕ್ ಹಿಡ್ದಾರ. ಹಿಡಿದು ನಾ ಹೊಡಿತೀನಂತ ಒಬ್ಬರು, ಅದ್ಯಾಕದಿತ್ತು ನೀ ಯಾಕೆ ಹೊಡಿತಿದ್ದಿ, ನಿನಗೆ ವಯಸ್ಸಾಗ್ಯದ ನಾ ಹೊಡಿತೀನಂತ. 3 ಜನ ಜಗಳ ಮಾಡಕತ್ತಿದ್ರು. ಜಗಳ ಮಾಡುವಾಗರ ಎದ್ದು ಕೈಯಿಂದ ಕಸ್ಕೊಂಡು ಹೊಡಿತಾರಂತ ಇವ್ರದ್ದು ಪ್ಲ್ಯಾನ್. ಹೊಡೆದ್ರಲ್ಲ ತವ್ರ ಮನ್ಯಾಗ ಗೊತ್ತಿರೋದು. ಮಲ್ಕೊಂಡಿದ್ಲು ಕೌದಿ ಹೊದ್ಕೊಂಡು. 3 ಜನ ಹೋಗಿ ಕೋಣ್ಯಾಗ ಜಗಳ ಮಾಡಕತ್ಯಾರ. ಕೌದಿ ಹಾರಿ ಹೊಡೆದು ಎದ್ದು ಕುಂತ್ಲು. ಇವ್ರು ಏನು ತಿಳ್ಕೊಂಡಿದ್ರು, ಕಸ್ಬರಿಗೆ ಇಸ್ಕೊಂತಾಳ ಅಂತ ತಿಳ್ಕೊಂಡಿದ್ರು. ಆಕೆ ಇಸ್ಕೊಂತಾಳ, ಸ್ವಲ್ಪರ ಬುದ್ಧಿ ಅದ ನಿಮಗಂದಳು. ಯಾಕಂದ್ರೆ ಇವ್ರು ಕಸ್ಬರಿಗಿರೋದು 1, ನೀವು ಹಿಡ್ದಿರಿ 3. ಎದ್ರ ಸಲುವಾಗಿ 3 ಜನ ಕಸ್ಬರಿಗೆ ಹಿಡ್ಕೊಂಡು ಬಂದಿರಿ ನನ್ನ ಕೋಣ್ಯಾಗ? ನಿದ್ರಿ ಕೆಡ್ಸಕ್ಕೆ ಬಂದಿರಿನ? ಇಟ್ಟು ತಿಳಿದಿಲ್ಲ ನಿಮಗೆ, ಮಲ್ಕೊಂಡಾರ ಬಿಟ್ಟಾರ ಅನ್ನೋದು ಇಟ್ಟರ ತಿಳಿತೈತಿ ಇಲ್ಲಿ ನಿಮ್ಗೆ. ಬೈದಳು. ಇಲ್ಲ ಮತ್ತು ಕಸ ಗುಡಿಸ್ಬೇಕು ನಾವೀಗ. ಕಸ ಗುಡಿಸಕ್ಕೆ ಈ ಪರಿ ಜಗಳ ಮಾಡಾಕತ್ತೀರ, ಸಾಕು ಶಾಣ್ಯಾರಿದ್ರಿ ಹೋಗ್ರಿ ಅಂತ ಹೊರಗೆ ಹಾಕಿ ಬಾಗಲ ಮುಚ್ಕೊಂಡ್ಲು. ಇವ್ರದ್ದೇನು ರಾತ್ರಿ ಮಾಡಿದ್ರಲ್ಲ ಪ್ಲ್ಯಾನ್, ಏನು ನಡೀಲಿಲ್ಲ. ಇದು 1 ದಿವಸಕ್ಕೆ ಪ್ರಯತ್ನ ಪಟ್ರೆ ಆಗೋದಿಲ್ಲ, ಇದು ಸತತ ಪ್ರಯತ್ನ ಇರ್ಬೇಕಂತ ಮತ್ತೆ ಮಾರನೇ ದಿವಸ ಮತ್ತೆ ಕಸಬರಿಗೆ ಹಿಡ್ಕೊಂಡು ಮತ್ತೆ ಜಗಳ ಶುರು. 2 ದಿವಸ ನೋಡಿಲ್ಲ, 3 ದಿವಸ ನೋಡಿಲ್ಲ, ಈಕಿ ಹೊರಗೆ ಹಾಕಿ ಅವರು ಒಳಗೆ ಹೋಗವರು. 3ನೇ ದಿವ್ಸಕ್ಕೆ ಸಿಟ್ಟು ಬಂತು ಹೆಣ್ಮಗಳಿಗೆ. ಕೌದಿ ಹಾರಿ ಹೊಡೆದು, ನನಗೆ ಯಾಕೆ ನಿದ್ರಿ ಕೆಡಿಸ್ತೀರಿ, 3 ದಿವಸ ಆತು ವಿಧಿ ಗಂಟು ಬಿದ್ದಂಗೆ ಬಿದ್ದೀರಿ, ನೀವು ಎದರ ಸಲುವಾಗಿರ ಜಗಳ ಮಾಡ್ತೀರಿ ಹೇಳ್ರಿ ಅಂತಂದ್ಲು. ಕೊನೆಗೆ ಹೇಳಿದ್ರು ಅವರು, ನಾವು ಕಸ ಗುಡಿಸ್ಬೇಕೀಗ ಈ ಕೋಣಿನಂದ್ರು. ಕಸಬರಿಗಿರೋದು 1, ನೀವಿರೋದು 3 ಜನ ಇದ್ದೀರಿ. ಒಬ್ಬರು ಬಡ್ಡ್ಯಾಗ ಹಿಡಿದಿರಿ, ಒಬ್ಬರು ತುದಿ ಹಿಡಿದಿರಿ, ಒಬ್ಬರು ನಡಬರ್ಕ್ ಹಿಡಿದ್ರಿ. ಕಸನರ ಹೆಂಗೆ ಗುಡಿಸೋರು ನೀವು 3 ಅದನ್ನು ಹಿಡ್ಕೊಂಡು ಅಂದ್ರೆ? ಇಲ್ಲ, ನಾವು ಹೆಂಗಾರ ಮಾಡಿ ಇದನ್ನು ಕಸ ಗುಡಿಸಬೇಕು ಇದನ್ನು ಕೋಣಿ ಅಂದ್ಲು. ಅವಾಗ ಆಕೆ ಅಂದ್ಲು, ಈ ಕೋಣಿ ಕಸ ಗುಡ್ಸಕ್ಕೆ ಈ ಪರಿ ಜಗಳ ಮಾಡಾಕತ್ತಿರಲ್ಲ, ಯಾರ ಮನ್ಯಾಗೂ ಇಟ್ಟು ಜಗಳ ಮಾಡೋದಿಲ್ಲ. ಈಗ ನಿಮ್ಮ ತಲೆಯೊಳಗೆ ಏನದ, ನಿಮ್ಮ ಗುರಿ ಏನದ, ಕಸ ಗುಡಿಸ್ಬೇಕು, ಸ್ವಚ್ಛ ಮಾಡ್ಬೇಕು ಈ ಕೋಣಿನ. ಕಸ ಗುಡಿಸೋ ಸಲುವಾಗಿ ಇಷ್ಟ್ಯಾಕೆ ಜಗಳ ಮಾಡ್ತೀರಿ, ನಾವೊಂದು ಕೆಲಸ ಹೇಳ್ತೀನಿ ಹಂಗೆ ಮಾಡ್ರಿ ಅಂತ ಸೊಸಿ ಅಂದಳು. ಏನು ಮಾಡ್ಬೇಕಂದ್ರು ಅವಾಗ ಹೇಳ್ತಾಳ, ಕಸಬರಿಗಿರೋದು 1, ನೀವಿರೋದು 3 ಜನ. ಈಗ ಜಗಳ ಮಾಡಕ್ಕೆ ಹೋಗಬೇಡ್ರಿ. ಜಗಳ ಮಾಡಿ ಅವ್ರು ನೀವು ಹೊಡೆದು ನೀವು ಅವ್ರನ್ನ ಹೊಡ್ಕೊಂಡು ಮತ್ತು ಕೋರ್ಟ್ ಕಚೇರಿ ಅಲ್ಲಿ ದಾಡೋದು ಬೇಡ. ಈಗ 3 ಜನ ಅದಿರಲ್ಲ, ಒಬ್ಬರು ಮುಂಜಾನೆ ಹೊಡಿರಿ, ಒಬ್ಬರು ಮಧ್ಯಾಹ್ನ, ಒಬ್ಬರು ರಾತ್ರಿಗೆ ಹೊಡೆದ್ರೆ ಮುಗೀತಲ್ಲ. ಅದಕ್ಕೆ ಯಾಕಿಟ್ಟು ನಮ್ಮನ್ನು ನಿದ್ದೆಗೆಡಿಸಿ ನಮ್ಮ ನಿದ್ದೆ ಹಾಳು ಮಾಡಿ ಇಷ್ಟ್ಯಾಕೆ ತ್ರಾಸು ಕೊಡ್ತೀರಿ, ಸಾಕು ಶಾಣ್ಯಾರದಿರಿ ಹೊರಗೆ ಹೋಗ್ರಿ ಅಂತ ಕಳಿಸಿದ್ರು. ಆವಾಗ ಅಂದೇನು ಕೈ ಬಿಟ್ಟರು, ಇನ್ನೂ ತನಕ ಕೈಯಾಗ ಕಸಬರಿಗೆ ಕೊಟ್ಟಿಲ್ಲ, ಆಕೆ ಸನೇಕ ಹೋಗಿಲ್ಲ. ಇಂಥವ್ರಿಗೆ ನೀನು ಕೆಲಸ ಮಾಡು, ಕಾಯಕ ಮಾಡು, ಬದುಕು ಶ್ರೀಮಂತ ಆಗ್ತದಂದ್ರೆ ಸಾಧ್ಯದ ಏನು? ಎಂದೂ ಸಾಧ್ಯ ಇಲ್ಲ. ಅದಕ್ಕೆ ಹಿಂಗೆ ಕಲಿಸೋದಲ್ಲ ಮಕ್ಕಳಿಗೆ, ಒಂದಿಷ್ಟು ಅವರ ತಲೆಯೊಳಗೆ ದುಡಿಬೇಕು, ಸಂಪತ್ತು ಗಳಿಸ್ಬೇಕು, ಬೆವರನಿ ಸುರಿಸ್ಬೇಕು ಅನ್ನುವಂಥ ಇಚ್ಛಾಶಕ್ತಿ ಹುಟ್ಟಬೇಕು, ಉತ್ಸಾಹ ತುಂಬಬೇಕು. ಅಂಥ ನೀತಿಯನ್ನು ನಾವು ಕಲಿಸಿಕೊಡಬೇಕು. ಆದ್ದರಿಂದ ಹೀಗೆ ಬದುಕಿದಾಗ ಮಾತ್ರ ನಮ್ಮ ಬದುಕು ಸಿರಿವಂತ ಆಗ್ತದೆ, ಹೊರತು ಇರದಿದ್ರಾಗೋದಿಲ್ಲ. ಗುಂಗಿ ಹುಳದಂಥ ಗುಂಗಿ ಹುಳ ದಿವಸ ತುಂಬ ಕೆಲಸ ಮಾಡುತ್ತದೆ, ಕಿಲೋಮೀಟ್ರ್ ಗಟ್ಟಲೆ ಹಾರ್ಕೋತ ಹೋಗ್ತದೆ. ಎಲ್ಲೆಲ್ಲಿ ಹೂಗಳು ಅರಳಿರ್ತಾವೋ ಅಲ್ಲೆಲ್ಲಿ ಹೋಗಿ ಪರಾಗ ಸ್ಪರ್ಶ ಮಾಡ್ತದೆ, ಹೂವನ್ನು ಅರಳುವಂಗೆ ಮಾಡ್ತದೆ, ಜಗತ್ತನ್ನು ಸುಂದರಗೊಳಿಸ್ತದೆ. ಯಾವುದು? ಗುಂಗಿ ಹುಳ. ಇದು ಮಾಡುವಂಥ ಕಾರ್ಯವನ್ನು ಒಂದು ದಿವಸ ದೇವರು ನೋಡಿದ. ನೋಡಿ ಭೂಮಂಡಲಕ್ಕೆ ಇಳಿದು ಬಂದು ಗುಂಗಿ ಹುಳ ಕೇಳಿದ, ಎಷ್ಟು ದಿವಸ ಅಂತ ಹೂಗಳನ್ನು ಪರಾಗ ಸ್ಪರ್ಶ ಮಾಡಿ ಅರಳಿಸ್ತಿದಿ,
ಈ ಭೂಮಂಡಲದೊಳಗೆ ಎಷ್ಟು ಕಷ್ಟಪಟ್ಟರು ಸಹಿತ ನಿನ್ನ ಬದುಕಿಗೆ ಬೆಲೆ ಇಲ್ಲ. ನೀನು ಮಾಡುವಂಥ ಕಾರ್ಯ ಇಲ್ಲಿ ಮಾಡೋ ಬದಲ ನನ್ನ ಸ್ವರ್ಗಕ್ಕೆ ಬಂದ್ಬಿಡು, ಇದಕ್ಕಿಂತ ಬೆಲೆ ಹೆಚ್ಚು ಸಿಗುತ್ತದೆ ಅಲ್ಲಿ ಅಂತ ತಿಳ್ಕೊಂಡು ಗುಂಗಿ ಹುಳನ ಎಲ್ಲಿ ಕರ್ಕೊಂಡು ಹೋದ ದೇವರು? ದೇವಲೋಕಕ್ಕೆ ಕರ್ಕೊಂಡು ಹೋದ, ಸ್ವರ್ಗಲೋಕಕ್ಕೆ. ಅವಾಗ ಕರ್ಕೊಂಡೋಗಿ ಇಲ್ಲಿ ಆರಾಮಾಗಿರು ಅಂತ ಹೇಳಿದ ಗುಂಗಿ ಹುಳಕ್ಕೆ. ಅದು ಗುಂಗಿ ಹುಳ ಅಂತೂ ನನಗೆ ಬೇಕಾಗಿರೋದು ನಿನ್ನ ಸ್ವರ್ಗ ಅಲ್ಲ, ನನಗೆ ಬೇಕಾಗಿರೋದು ಹೂವು ಎಲ್ಲಿದಾವ ಅಂತ ಕೇಳೀತದ ಗುಂಗಿ ಹುಳ ದೇವರಿಗೆ. ದೇವ್ರಂದ, ಇಲ್ಲೆಲ್ಲ ಹರಿವೇವಲ್ಲ, ಇವ ನೋಡು ನಿನ್ನ ಹೂವು ಅಂದ. ಅವಾಗ ಗುಂಗಿ ಹುಳ ಭಾಳ ಶಾಣೆ ಇರ್ತವೆ. ಪ್ಲಾಸ್ಟಿಕ್ ಹೂವು ಯಾವುದು, ನೈಸರ್ಗಿಕ ಹೂವು ಯಾವುದು ಇದು ಗೊತ್ತಿರ್ತದೆ. ಒಮ್ಮೊಮ್ಮೆ ನಮಗೆ ಗೊತ್ತಾಗೋದಿಲ್ಲ, ಮನುಷ್ಯನಿಗೆ ಗೊತ್ತಾಗೋದಿಲ್ಲ. ಪ್ಲಾಸ್ಟಿಕ್ ಯಾವುದು, ಜೀವಂತ ಹೂವು ಯಾವುದು ಗೊತ್ತಾಗೋದಿಲ್ಲ. ಗುಂಗಿ ಹುಳ ಭಾಳ ಜಾಣದು. ಅದು ಅಂತೂ ದೇವರಿಗೆ ಇಲ್ಲಿ ಅದಾವಂತಿಯಲ್ಲ, ಇವು ಎಲ್ಲ ನಿಸರ್ಗದತ್ತ ಹೂಗಳಲ್ಲವು, ಪ್ಲಾಸ್ಟಿಕ್ ಹೂ ಅದವು, ಇದರ ಅವಶ್ಯಕತೆ ನನಗಿಲ್ಲ ಅಂತ ಗುಂಗಿ ಹುಳ ಅಂತು. ಅವಾಗ ನಿನ್ನ ದೇವಲೋಕದೊಳಗೆ ಹಂಗದ ಹಿಂಗದ ಏನೆಲ್ಲ ಇರಬಹುದು, ಆದ್ರೆ ನನಗೆ ಬೇಕಾದದ್ದ ಇಲ್ಲಂದ ಬಳಿಕ ನಿನ್ನ ದೇವಲೋಕ ನಿನ್ನ ಸ್ವರ್ಗಲೋಕ ತೊಗೊಂಡು ಏನು ಮಾಡೋದೈತಿ? ನನ್ನ ಎಲ್ಲಿದ್ದ ಕರ್ಕೊಂಡು ಬಂದಿದೆಯಲ್ಲ ಅಲ್ಲಿಗೆ ಹೋಗಿ ಬಿಟ್ಟು ಬಾ ಅಂತದು. ಯಾವುದು? ಗುಂಗಿ ಹುಳ. ಯಾಕಂತ ಇವ ಕೇಳಿದ. ನೋಡು, ನನಗೆ ಕೆಲಸ ಬೇಕು. ಇಲ್ಲೇನದ ನನ್ನ ಕೆಲಸ? ಪ್ಲಾಸ್ಟಿಕ್ ಹೂಗಳ ಕೂಡ ಏನೂ ಇಲ್ಲ ನನ್ನ ಕೆಲಸ. ಅವುಗಳನ್ನು ಪರಾಗಸ್ಪರ್ಶ ಮಾಡಕ್ಕೆ ಬರೋದಿಲ್ಲ, ಅವು ಎಂದೂ ಅರಳುವುದಿಲ್ಲ. ಇಂತಾದ್ರ ಕೂಟ ನನ್ನ ಕೆಲಸ ಏನೂ ಇಲ್ಲ. ಇಲ್ಲಿ ಕೂತ್ರ ಆಲಸಿ ಆಗತೀನಿ ನಾನು. ಅದಕ್ಕೆ ನಿನ್ನ ದೇವಲೋಕದೊಳಗೆ ಆಲಸ್ಯಾಗಿ ಇರೋ ಬದಲ ಭೂಮಂಡಲದೊಳಗನ ನಾನು ಕೈ ತುಂಬ ಕೆಲಸ ಮಾಡಿ ಭೂಮಂಡಲವನ್ನೇ ಸ್ವರ್ಗಲೋಕವನ್ನಾಗಿ ಮಾಡ್ತೀನಿ. ಅದಕ್ಕೆ ನನ್ನ ಮರಳಿ ಭೂಮಂಡಲಕ್ಕೆ ಬಿಟ್ಟವ ಅಂತ ತಿಳ್ಕೊಂಡು ಗುಂಗಿ ಹುಳ ಹೇಳ್ತದ. ಗುಂಗಿ ಹುಳಕ್ಕೆ ತಿಳಿದದ, ಆದರೆ ಇದು ಊರು ಹುಳಕ್ಕೆ ತಿಳಿವಲ್ದು. ಏನು ಮಾಡೋದು? ಅದಕ್ಕೆ ಇಟ್ಟರೆ ತಿಳ್ಕೊಂಡು ಏನು ಮಾಡೋದು? ಕೆಲಸ ಮಾಡೋದು. ಆ ಕೆಲಸ ಏನು ಮಾಡ್ತದೆ? ನಮಗೆ ಕೈಲಾಸ ಸ್ವರೂಪವನ್ನು ತಂದು ಕೊಡ್ತದೆ. ನಮ್ಮ ಬದುಕು ಪರಿಶುದ್ಧ ಆಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಆಲಿಸಿ ಸಾಧ್ಯ ಆದಷ್ಟು ಕೈ ತುಂಬ ಕೆಲಸ ಮಾಡ್ಬೇಕಂತ ಶರಣರು ಸಂತರು ಹೇಳಿದ್ದಾರೆ. ಹಂಗೆ ಮಾಡಿದಾಗನ ಭಕ್ತರಾಗಕ್ಕೆ ಬರ್ತದಂತ ಆ ಶರಣೆ ವಚನದೊಳಗೆ ಏನು? ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಯಾರ ಕೆಲಸ ಮಾಡೋದಿಲ್ಲ, ಬರೀ ವೇಷದೊಳಗೆ ಭಕ್ತರಾಗಕ್ಕೆ ಬರೋದಿಲ್ಲ, ಕೈ ತುಂಬ ಕೆಲಸ ಮಾಡಿದಾಗ ಭಕ್ತರಾಗಕ್ಕೆ ಬರ್ತದನ್ನುವಂಥದ್ದನ್ನು ವಚನದೊಳಗೆ ಹೇಳಿದಾರ. ಇದು ಒಂದು ಸಾಲ. ಮತ್ತು ಮುಂದಿನ ಸಾಲಿನೊಳಗೆ ಆ ತಾಯಿ ಏನು ಹೇಳ್ತಾಳನ್ನುವಂಥದ್ದನ್ನು ನೋಡೋರಿದ್ದೀವಿ.